टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ತವರು ಜಿಲ್ಲೆಯಲ್ಲಿ ಇವತ್ತು ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೆ ಸಜ್ಜುಗೊಂಡಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಇವತ್ತು ಕಾಂಗ್ರೆಸ್ ಹಮ್ಮಿಕೊಂಡಿದೆ. ಬೆಳಿಗ್ಗೆ 11:25ಕ್ಕೆ ಸಾಧನಾ ಸಮಾವೇಶವನ್ನ ಉದ್ಘಾಟಿಸುತ್ತಾರೆ ಸಿಎಂ ಸಿದ್ದರಾಮಯ್ಯ. ಸಮಾವೇಶ ಗಂಭೀರವಾಗಿ ಪರಿಗಣಿಸಿದ್ದಾರೆ ಸಿದ್ದರಾಮಯ್ಯ. 1 ಲಕ್ಷ ಜನ ಸೇರಿಸಿ ಸಮಾವೇಶ ನಡೆಸೋದಕ್ಕೆ ಶಾಸಕರಿಗೆ ಟಾಸ್ಕ್ ಕೊಟ್ಟಿದ್ದಾರೆ. ಈಗಾಗಲೇ ಶಾಸಕರಿಗೆ ಟಾಸ್ಕ್ ಕೊಟ್ಟಿರುವಂತಹ ಸಿದ್ದರಾಮಯ್ಯ ಈ ಸಮಾವೇಶಕ್ಕೆ ಕಮ್ಮಿ ಅಂದ್ರೂ 1 ಲಕ್ಷ ಜನ ಸೇರಬೇಕು ಅನ್ನುವಂಥದ್ದನ್ನ ಸೂಚನೆ ಕೊಟ್ಟಿದ್ದಾರೆ. ನೋಡಿ ಅಲ್ಲಿ ಇದು ಮಾಡ್ತಾ ಇರೋದು ಸಾಧನಾ ಸಮಾವೇಶ ಅಂಥೇಳಿ ಹೆಸರು. ಆದರೆ ಅಲ್ಲಿ ಸೀಟ್ ಮೇಲೆ ನೋಡ್ತಾ ಇದ್ವಿ ನಾವು, ಪ್ರತಿಯೊಂದರ ಮೇಲೂ ಕೂಡ CM ಭಾವಚಿತ್ರಗಳಿವೆ, ಎಲ್ಲದ್ರ ಮೇಲೂ ಕೂಡ ಫೋಟೋ ಇಟ್ಟವ್ರೆ. ಸೊ ಅಂದರೆ ಇದು CM ಸಿದ್ದರಾಮಯ್ಯವರು ನೇರ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅನ್ನುವಂಥದ್ರಲ್ಲಿ ನೋ ಡೌಟ್. ಸ್ಥಳದಿಂದ ನಾವು ಪ್ರತಿನಿಧಿ ರಾಮ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ರಾಮ್, ಇವತ್ತು ನಡೆಯಲಿರುವಂತಹ ಸಮಾವೇಶ ಸಿದ್ಧತೆಗಳು ಹೇಗಾಗಿವೆ ಅನ್ನುವಂಥದ್ದು ಒಂದು ಕಡೆ. ಸೊ ಈ ಸಮಾವೇಶ ಇದು ಸರ್ಕಾರದ ಸಾಧನೆಗಳನ್ನ ಹೇಳೋದು, ಅದಕ್ಕಿಂತ ಹೆಚ್ಚಾಗಿ ಬಹುಶಃ ನಮಗೆ ಕಾಣಿಸ್ತಾ ಇರೋದು CM ಸಿದ್ದರಾಮಯ್ಯ ಅವರು ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಇದನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಯಾಕಂದ್ರೆ ನೀವು ಕೂಡ ನೋಡಿರೋ ಹಾಗೆ ಚೇರ್ಗಳ ಮೇಲೆ ಎಲ್ಲಾ ಚೇರ್ಗಳಲ್ಲೂ CM ಅವ್ರ ಫೋಟೋಗಳನ್ನು ಇಟ್ಬಿಟ್ಟಿದ್ದಾರೆ. ಎಲ್ಲರ ಕೈಯಲ್ಲೂ CM ಫೋಟೋನೇ ಇರಬೇಕು ಅಂತೇಳಿ. ಬಹುಶಃ ಇದು ಶಕ್ತಿ ಪ್ರದರ್ಶನ ಅಲ್ವಾ ಹಾಗಾದ್ರೆ ರಾಮ್? ಖಂಡಿತವಾಗಿ ರೆಹಮಾನ್, ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆಗಳು ಬಿಸಿಯಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲೇ ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶವನ್ನು CM ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಮಾಡ್ತಾ ಇರೋದು ಮತ್ತಷ್ಟು ಚರ್ಚೆಗೆ ಕಾರಣವಾಗಿದೆ. ನಾನೀಗ ಅದೇ ಒಂದು ಸ್ಥಳದಲ್ಲಿದ್ದೇನೆ. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇವತ್ತು ಈ ಒಂದು ಸಾಧನಾ ಸಮಾವೇಶವನ್ನು ಆಯೋಜಿಸಲಾಗಿದೆ. ಬರೋಬ್ಬರಿ 1 ಲಕ್ಷ ಜನರನ್ನ ಸೇರಿಸಬೇಕು ಅಂತೇಳಿ ಖುದ್ದು CM ಸಿದ್ದರಾಮಯ್ಯ ಅವರು ತಾಕೀತನ್ನ ಮಾಡಿರುವಂಥದ್ದು. ಅಂದರೆ ಪ್ರತಿಯೊಬ್ಬ ಶಾಸಕರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಒಂದು ಟಾಸ್ಕ್ ಅನ್ನು ಸಹ ನೀಡಿದ್ದಾರೆ. ಆ ಟಾಸ್ಕ್ನ ಮುಖಾಂತರವಾಗಿ ಎಲ್ಲ ಒಬ್ಬ ಜನಗಳನ್ನು ಸೇರಿಸಬೇಕು ಅಂತೇಳಿ, ಮತ್ತು ನೀವು ವೇದಿಕೆಯನ್ನು ನೋಡೋದು ಸಹ ಅತ್ಯಂತ ವ್ಯವಸ್ಥಿತವಾಗಿ ಮಾಡಿರುವಂಥದ್ದು. ಮತ್ತೊಂದು ಭಾಗದಲ್ಲಿ ಸರ್ಕಾರದ 5 ಯೋಜನೆಗಳು, ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಅದೇ ರೀತಿಯಾಗಿ ಒಂದು ಶಕ್ತಿ ಯೋಜನೆ ಇರ್ಬೋದು, ಮತ್ತು ಗೃಹ ಜ್ಯೋತಿ, ಇವೆಲ್ಲದನ್ನು ವಿವಿಧ ಧಾನ್ಯಗಳಲ್ಲಿ ಬರೆಯುವಂಥ ಕೆಲಸವನ್ನು ಮಾಡಿದರೆ. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ನ ಒಂದು ಸಮಾವೇಶದಲ್ಲಿ ಒಂದು ರ್ಯಾಂಪನ್ನು ಮಾಡಿರುವಂಥದ್ದು. ಅಂದರೆ ವೇದಿಕೆಯಿಂದ ಕೊನೆಯವರೆಗೂ ಎಲ್ಲಿ ಜನ ಸೇರ್ತಾರೆ ಅಲ್ಲಿಯವರೆಗೂ ಸಹ ಒಂದು ರೆಡ್ ಕಾರ್ಪೆಟ್ ಅನ್ನು ಹಾಕಿ ಒಂದು ರ್ಯಾಂಪನ್ನು ಮಾಡಿದ್ದಾರೆ. ಇದೇ ಒಂದು ರ್ಯಾಂಪ್ನಲ್ಲಿ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಸೇರಿದಂತೆ ಎಲ್ಲ ನಾಯಕರುಗಳು ಒಂದು ವಾಕನ್ನು ಮಾಡ್ತಾರೆ. ಅಂದರೆ ಜನಗಳ ಮಧ್ಯದಲ್ಲೇ CM ಇರುವಂಥದ್ದಕ್ಕೆ ತೋರಿಸೋದಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ತಾವು ಹೇಳದಂತೆ ಖಂಡಿತವಾಗಿಯೂ ಇದೊಂದು ರೀತಿಯಾಗಿ ಸಾಧನಾ ಸಮಾವೇಶನ ಅಥವಾ CM ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನ ಅಂತೇಳಿ. ಯಾಕಂದರೆ ನೀವು ಎಡಭಾಗದಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಹಾಕಿರುವಂತಹ ಕುರ್ಚಿಗಳೇನಿದೆ, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಇಲ್ಲಿ ಬರ್ತಾರೆ. ಪ್ರತಿಯೊಂದು ಚೇರ್ನಲ್ಲೂ ಸಹ CM ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನು ಇಡಲಾಗಿದೆ. ಅಂದರೆ ಇಲ್ಲಿ ಹಾಕಿರುವಂತಹ ಅಂದರೆ ಏನು ಬರುವಂಥ ಕಾರ್ಯಕರ್ತರು ಅಭಿಮಾನಿಗಳಿಗೆ ಹಾಕಿರುವಂಥ ಸಾವಿರಾರು ಕುರ್ಚಿಗಳಲ್ಲಿ ಆ ಒಂದು CM ಸಿದ್ದರಾಮಯ್ಯ ಅವರ ಭಾವಚಿತ್ರಗಳನ್ನ ಇಟ್ಟಿದ್ದಾರೆ. ಅಂದರೆ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬರುವಂತಹ ಪ್ರತಿಯೊಬ್ಬರೂ ಸಹ ಅಲ್ಲಿ ತಮ್ಮ ಕುರ್ಚಿಯಲ್ಲಿ ಆಸೀನರಾಗುವ ಮುನ್ನ ಅಲ್ಲಿ ಇಟ್ಟಿರುವಂತಹ CM ಸಿದ್ದರಾಮಯ್ಯ ಅವರ ಭಾವಚಿತ್ರವನ್ನು ಇಟ್ಕೊಂಡು ಕುಳಿತುಕೊಳ್ಬೇಕು. ಮತ್ತು ಕಾರ್ಯಕ್ರಮ ಮುಗಿಯುವವರೆಗೂ ಸಹ ಆ ಒಂದು ಭಾವಚಿತ್ರವನ್ನು ಇಟ್ಕೊಂಡಿರಬೇಕು ಅಂತೇಳಿ. ಹೀಗಾಗಿ ಖಂಡಿತವಾಗಿಯೂ ತಾವು ಹೇಳದಂತೆ ಇದು ಸರ್ಕಾರದ ಸಾಧನಾ ಸಮಾವೇಶ ಆದರೂ ಸಹ ಎಲ್ಲೋ ಒಂದು ಕಡೆ ಸದ್ಯದ ರಾಜಕೀಯ ಬೆಳವಣಿಗೆಯಲ್ಲಿ CM ಸಿದ್ದರಾಮಯ್ಯ ಅವರು ಒಂದೇ ಕಲ್ಲಲ್ಲಿ ಸಾಕಷ್ಟು ಅಕ್ಕಿಗಳನ್ನು ಹೊಡಿಲಿಕ್ಕೆ ಮುಂದಾಗಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತದೆ. ಯಾಕಂದರೆ ತಮ್ಮ ಪಕ್ಷದಲ್ಲಿ ಎದ್ದಿರುವಂಥ ಅಸಮಾಧಾನಕ್ಕೆ ಉತ್ತರ ಕೊಡುವಂಥದ್ದು, ವಿಪಕ್ಷಗಳ ಟೀಕೆಗಳಿಗೆ ಉತ್ತರ ಕೊಡುವಂಥದ್ದು, ಪ್ರಮುಖವಾಗಿ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ರವಾನಿಸಿ ಮಾಡುವಂಥ ಕೆಲಸವನ್ನು, ಅಂದರೆ ತಮ್ಮ ಬೆಂಬಲ ಎಷ್ಟಿದೆ, ಜನ ಬೆಂಬಲ ಎಷ್ಟಿದೆ, ನಾಯಕರು, ಶಾಸಕರು, ಸಚಿವರ ಬೆಂಬಲ ಎಷ್ಟಿದೆ, ಇವೆಲ್ಲವನ್ನು ತೋರಿಸಲಿಕ್ಕೆ ಮುಂದಾದ್ರ ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಇದರ ಜೊತೆಗೆ ರೆಹಮಾನ್, ಖಂಡಿತವಾಗಿಯೂ ಇವತ್ತಿನ ಸಮಾವೇಶ ಕಾಂಗ್ರೆಸ್ನ ಪಾಲಿಗೆ ಅತ್ಯಂತ ಮಹತ್ವವಾದದ್ದು. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರ ಭಾಷಣ ಇರ್ಬೋದು ಅಥವಾ DCM DK ಶಿವಕುಮಾರ್ ಅವರ ಭಾಷಣ ಇರ್ಬೋದು, ಅದು ಮುಂದಿನ ರಾಜಕೀಯ ಬೆಳವಣಿಗೆಗಳಿಗೆ ಒಂದು ರೀತಿಯಾದಂತಹ ದಿಕ್ಸೂಚಿ ಆಗ್ತದೆ. ಅದೇ ಕಾರಣಕ್ಕೆ ಈ ಸಮಾವೇಶವನ್ನು CM ಸಿದ್ದರಾಮಯ್ಯ ಅವರು ಸಹ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮತ್ತೆ ವಿಪಕ್ಷ ಸೇರಿದಂತೆ ಸ್ವಪಕ್ಷದವರು ಸಹ ಈ ಸಮಾವೇಶದತ್ತ ಮುಖ ಮಾಡಿದ್ದಾರೆ. ಯಾಕಂದರೆ ಇವತ್ತು ಆಗುವಂತಹ ಬೆಳವಣಿಗೆಗಳೇನಿದೆ, ಈ ಬೆಳವಣಿಗೆಯ ನಂತರ ಖಂಡಿತವಾಗಿಯೂ ರಾಜಕಾರಣದ ದಿಕ್ಸೂಚಿ ಯಾವ ಕಡೆಗೆ ಹೋಗ್ತದೆ. ಯಾಕಂದರೆ ಇಷ್ಟು ದಿನಗಳ ಕಾಲ ನಾಯಕತ್ವದ ಬದಲಾವಣೆಯ ಚರ್ಚೆ ಆಗ್ತಾ ಇತ್ತು. ಖುದ್ದು CM ಸಿದ್ದರಾಮಯ್ಯ ಅದಕ್ಕೆ ಬ್ರೇಕ್ ಅನ್ನು ಹಾಕಿದ್ರು. ನಾನೇ 5 ವರ್ಷ CM, ಯಾವುದೇ ಪವರ್ ಶೇರಿಂಗ್ ಇಲ್ಲ ಅಂತೇಳಿ. ಹೀಗಾಗಿ ಇವತ್ತು ಅವರು DCM ಮತ್ತೆ CM ಮಾಡುವಂತಹ ಭಾಷಣ ಮುಂದಿನ ಕಾಂಗ್ರೆಸ್ನ ರಾಜಕಾರಣದ ದಿಕ್ಸೂಚಿ ಆಗೇ ಆಗುತ್ತೆ ಅನ್ನೋದು ಎಲ್ಲರ ಲೆಕ್ಕಾಚಾರ ಆಗಿದೆ. ರೆಹಮಾನ್, ಥ್ಯಾಂಕ್ ಯು ರಾಮ್.